ವೆರಿಕೋಸೀಲ್ ಈ ಪದವನ್ನ ಎಲ್ಲಾದ್ರೂ ಕೇಳಿರಬಹುದು. ಇದು ಪುರುಷರ ಫಲವತ್ತತೆ ಮೇಲೆ ಪರಿಣಾಮ ಬೀರೋ ಒಂದು ಸಾಮಾನ್ಯ ಸಮಸ್ಯೆ. ಆದರೆ ಇದರ ಬಗ್ಗೆ ಸಾಕಷ್ಟು ತಪ್ಪು ತಿಳುವಳಿಕೆಗಳೂ ಇವೆ. ಬನ್ನಿ, ಈ ಪ್ರಮುಖ ವಿಷಯದ ಹಿಂದಿನ ಸತ್ಯಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ವೆರಿಕೋಸೀಲ್ ಅನ್ನೋದು ಜೀವನದ ಕೊನೆಯ ಅಲ್ಲ, ಬದಲಾಗಿ ಇದನ್ನ ಗುರುತಿಸಬಹುದು ಮತ್ತು ಮುಖ್ಯವಾಗಿ ಸರಿಪಡಿಸಬಹುದು ಅನ್ನೋದು ನೆನ್ಪಿರ್ಲಿ. ಈ ನಂಬರ್ಸ್ ನೋಡಿದ್ರೆ ಒಂದ್ ವಿಷಯ ಸ್ಪಷ್ಟವಾಗುತ್ತೆ. ನೋಡಿ, ಸಾಮಾನ್ಯ ಪುರುಷರಲ್ಲಿ ಸುಮಾರು 15% ಜನರಲ್ಲಿ ವೆರಿಕೋಸೀಲ್ ಕಾಣಿಸ್ಕೊಂಡ್ರೆ ಬಂಜೆತನದ ಸಮಸ್ಯೆ ಇರುವವರಲ್ಲಿ ಈ ಸಂಖ್ಯೆ ಏನಿಲ್ಲಾಂದ್ರೂ 40%ಗೆ ಜಿಗಿಯುತ್ತೆ. ಅಂದ್ರೆ ಇದರರ್ಥ ಏನ್ ಗೊತ್ತಾ? ಈ ಸಮಸ್ಯೆಯನ್ನ ಎದುರಿಸ್ತಿರೋದು ಒಬ್ರೇ ಅಲ್ಲ, ಇದು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಕಾಮನ್. ಹಾಗಾದ್ರೆ ಈ ವೆರಿಕೋಸೀಲ್ ನಿಖರವಾಗಿ ಹೇಗೆ ಹಾನಿ ಮಾಡುತ್ತೆ? ಬನ್ನಿ, ಫಲವತ್ತತೆ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಹಿಂದಿನ ವಿಜ್ಞಾನವನ್ನ ನೋಡೋಣ. ಮೊದಲನೇದಾಗಿ ಥರ್ಮಲ್ ಎಫೆಕ್ಟ್. ಇದನ್ನ ರೇಡಿಯೇಟರ್ ಲೀಕ್ ಅಂತಾನೂ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಏನಾಗುತ್ತೆ ಅಂದ್ರೆ, ರಕ್ತನಾಳದ ವಾಲ್ವ್ಗಳು ಸರಿ ಕೆಲಸ ಮಾಡದೇ ಇದ್ದಾಗ ಕೆಟ್ಟ ರಕ್ತ ವಾಪಸ್ ಹೋಗದೆ ವೃಷಣಗಳಲ್ಲೇ ನಿಂತುಬಿಡುತ್ತೆ. ಇದರಿಂದ ಅಲ್ಲಿನ ಟೆಂಪರೇಚರ್ ಬರೋಬ್ಬರಿ 2-3 ಡಿಗ್ರಿ ಸೆಲ್ಸಿಯಸ್ವರೆಗೂ ಜಾಸ್ತಿ ಆಗತ್ತೆ. ಅಬ್ಬಬ್ಬಾ, ಈ ಹೀಟ್ ಇದೆಯಲ್ಲ, ಇದು ವೀರ್ಯಾಣುಗಳನ್ನ ಅಕ್ಷರಶಃ ಬೇಯಿಸಿಬಿಡುತ್ತೆ. ಇದರಿಂದ ಅವುಗಳ ಸಂಖ್ಯೆ ಮತ್ತು ಚಲನೆ ಎರಡೂ ಹಾಳಾಗತ್ತೆ. ಎರಡನೆಯದು ಟಾಕ್ಸಿಕ್ ಬ್ಯಾಕ್ಫ್ಲೋ ಅಥವಾ ಆಕ್ಸಿಡೇಟಿವ್ ಸ್ಟ್ರೆಸ್. ಹೀಗೆ ನಿಂತ್ಕೊಂಡ ರಕ್ತ ತನ್ನ ಜೊತೆ ದೇಹದ ವಿಷಕಾರಿ ತ್ಯಾಜ್ಯಗಳನ್ನ ವೃಷಣಗಳಿಗೆ ವಾಪಸ್ ತರುತ್ತೆ. ಈ ಟಾಕ್ಸಿಕ್ ವಸ್ತುಗಳು ನೇರವಾಗಿ ವೀರ್ಯಾಣುಗಳ ಹೊರಕವಚ ಆರು ಮತ್ತು ಅದರ ಒಳಗಿನ ರಚನೆಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಇನ್ನು ಮೂರನೆಯದು, ಇದನ್ನ ಹಿಡನ್ ಡ್ಯಾಮೇಜ್ ಅಂತಾರೆ, ಅಂದ್ರೆ ಡಿಎನ್ಎ ಫ್ರಾಗ್ಮೆಂಟೇಷನ್. ಕೆಲವು ಸಲ ಏನಾಗುತ್ತೆ ಅಂದ್ರೆ, ವೀರ್ಯ ಪರೀಕ್ಷೆ ಮಾಡಿದಾಗ ವರದಿಯಲ್ಲಿ ಎಲ್ಲವೂ ನಾರ್ಮಲ್ ಅಂತ ಬರುತ್ತೆ. ಆದ್ರೆ ವೆರಿಕೋಸಿಲ್ನಿಂದಾಗಿ ವೀರ್ಯಾಣುವಿನೊಳಗಿರೋ ಜೆನೆಟಿಕ್ ಕೋಡ್ ಅಂದ್ರೆ ಡಿಎನ್ಎ ತುಂಡಾಗಿ ಹೋಗಿರುತ್ತೆ. ಯಾಕೆ ಅಂತ ಗೊತ್ತಾಗದ ಬಂಜೆತನಕ್ಕೆ ಅಥವಾ ಪದೇ ಪದೇ ಗರ್ಭಪಾತ ಆಗೋದಕ್ಕೆ ಇದು ಒಂದು ಮುಖ್ಯ ಕಾರಣವಾಗಿರಬಹುದು. ವೆರಿಕೋಸೀಲ್ನ ತೀವ್ರತೆ ಮೇಲೆ ಅದನ್ನ ಗ್ರೇಡ್ 1, 2 ಮತ್ತು 3 ಅಂತ ವಿಂಗಡಿಸ್ತಾರೆ. ಸಾಮಾನ್ಯವಾಗಿ ಗ್ರೇಡ್ 2 ಮತ್ತು 3 ಅಂದ್ರೆ ಸ್ವಲ್ಪ ಗಂಭೀರ ಹಂತಗಳಲ್ಲಿ ಸರ್ಜರಿನೇ ಅತ್ಯಂತ ಪರಿಣಾಮಕಾರಿ ಪರಿಹಾರ ಅಂತ ಪರಿಗಣಿಸಲಾಗುತ್ತೆ. ಸರಿ, ಈಗ ಸಮಸ್ಯೆ ಏನು ಅಂತ ಅರ್ಥ ಆಯ್ತು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದೃಷ್ಟವಶಾತ್ ವೈದ್ಯಕೀಯವಾಗಿ ಒಂದು 5 ಸ್ತಂಭಗಳ ಕ್ರಿಯಾಯೋಜನೆ ಇದೆ. ಇದು ಪರಿಸ್ಥಿತಿಯನ್ನು ಸುಧಾರಿಸಲು ಒಂದು ಸ್ಪಷ್ಟವಾದ ದಾರಿ ತೋರಿಸುತ್ತೆ. ಆ 5 ಸ್ತಂಭಗಳು ಅಂದ್ರೆ, ಮೊದಲನೆಯದು 2 ಪರೀಕ್ಷಾ ನಿಯಮ, ಎರಡನೆಯದು ಕೂಲಿಂಗ್ ಪ್ರೋಟೋಕಾಲ್, ಮೂರನೆಯದು ಸರಿಯಾದ ಆಹಾರ, ನಾಲ್ಕನೆಯದು ವ್ಯಾಯಾಮ ಮತ್ತು ಕೊನೆಯದಾಗಿ 5ನೆಯದು ಮೈಕ್ರೋಸರ್ಜಿಕಲ್ ರಿಪೇರ್. ನೋಡಿ, ಮೊದಲನೇ ಸ್ತಂಭ ತುಂಬಾನೇ ಮುಖ್ಯ. ಒಂದೇ ಒಂದು ವೀರ್ಯ ಪರೀಕ್ಷೆಯ ವರದಿಯನ್ನಿಟ್ಕೊಂಡು ಯಾವುದೇ ನಿರ್ಧಾರಕ್ಕೆ ಬರಲೇಬಾರದು. ಯಾಕಂದ್ರೆ ಹೊಸ ವೀರ್ಯಾಣು ಚಕ್ರ ಪೂರ್ತಿಯಾಗೋಕೆ ಸುಮಾರು 72-90 ದಿನ ಬೇಕಾಗುತ್ತೆ. ಅದಕ್ಕೆ ಕನಿಷ್ಠ 2 ಪರೀಕ್ಷೆಗಳನ್ನ ಮಾಡಿಸೋದು ತುಂಬಾನೇ ಅವಶ್ಯಕ. ಎರಡನೇದು ತುಂಬಾ ಸಿಂಪಲ್ ಆದ್ರೆ ಬಹಳಾನೇ ಪರಿಣಾಮಕಾರಿ, ಕೂಲಿಂಗ್ ಪ್ರೋಟೋಕಾಲ್. ಟೈಟ್ ಪಾಲಿಯೆಸ್ಟರ್ ಬಟ್ಟೆಗಳ ಬದಲು ಲೂಸ್ ಕಾಟನ್ ಬಾಕ್ಸರ್ಗಳನ್ನ ಬಳಸೋದು, ಲ್ಯಾಪ್ಟಾಪ್ನ ನೇರವಾದಿ ತೊಡೆ ಮೇಲೆ ಇಟ್ಕೊಳ್ಳದೆ ಇರೋದು ಮತ್ತು ಡೆಸ್ಕ್ ಕೆಲ್ಸದ ಮಧ್ಯೆ ಪ್ರತಿ ಗಂಟೆಗೆ 1 ಸಾರಿ 5 ನಿಮಿಷ ಎದ್ದು ಓಡಾಡೋದು. ಈ ಚಿಕ್ಕ ಪುಟ್ಟ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರ್ತವೆ. ಇನ್ನು ವ್ಯಾಯಾಮದ ವಿಚಾರಕ್ಕೆ ಬಂದ್ರೆ, ವಾರಕ್ಕೆ ಕನಿಷ್ಠ 150 ನಿಮಿಷಗಳ ಕಾಲ ಬ್ರಿಸ್ಕ್ ವಾಕಿಂಗ್, ಜಾಗಿಂಗ್ ಅಥವಾ ಸ್ವಿಮ್ಮಿಂಗ್ ತರಹದ ಮಧ್ಯಮ ಏರೋಬಿಕ್ ವ್ಯಾಯಾಮ ಮಾಡೋದನ್ನ ಗುರಿಯಾಗಿಟ್ಕೋಬೇಕು. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಅತಿಯಾದ ಭಾರ ಎತ್ತುವ ಅಥವಾ ಹೊಟ್ಟೆ ಮೇಲೆ ಹೆಚ್ಚು ಒತ್ತಡ ಹಾಕುವ ವ್ಯಾಯಾಮಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಕೊನೆಯದಾಗಿ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ, ಮೈಕ್ರೋಸ್ಕೋಪಿಕ್ ಸರ್ಜರಿಯನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಪರಿಗಣಿಸಲಾಗುತ್ತೆ. ಯಾಕಂದ್ರೆ ಇದು ವೀರ್ಯಾಣುಗಳ ಗುಣಮಟ್ಟವನ್ನ 60-80% ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಸಮಸ್ಯೆ ಮತ್ತೆ ಬರುವ ಸಾಧ್ಯತೆ 1%ಗಿಂತ ಕಮ್ಮಿ ಇರುತ್ತೆ. ಸರಿ, ಚಿಕಿತ್ಸೆ ಬಗ್ಗೆ ಮಾತಾಡಾಯ್ತು. ಈಗ ಈ ವಿಷಯದ ಬಗ್ಗೆ ಸಮಾಜದಲ್ಲಿರೋ ಕೆಲವು ತಪ್ಪು ಕಲ್ಪನೆಗಳು ಮತ್ತು ಭಯಗಳನ್ನ ದೂರ ಮಾಡೋಣ. ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು ಕಲ್ಪನೆ, ಬಂಜೆತನ ಕೇವಲ ಮಹಿಳೆಯರ ಸಮಸ್ಯೆ ಅನ್ನೋದು. ಆದರೆ ನಿಜ ಸಂಗತಿ ಏನ್ ಗೊತ್ತಾ? ಎಲ್ಲಾ ಬಂಜೆತನ ಕೇಸ್ಗಳಲ್ಲಿ 50%ರಷ್ಟು ಪ್ರಕರಣಗಳಲ್ಲಿ ಪುರುಷರ ಕಾರಣಗಳು ಇರುತ್ತವೆ. ಇನ್ನೊಂದು ತಪ್ಪು ಕಲ್ಪನೆ ಏನಂದ್ರೆ, ಗಿಡಮೂಲಿಕೆ ಎಣ್ಣೆಗಳಿಂದ ಅಥವಾ ಬೇರೆ ಪರ್ಯಾಯ ಚಿಕಿತ್ಸೆಗಳಿಂದ ರಕ್ತನಾಳಗಳನ್ನ ಕರಗಿಸಬಹುದು ಅಂತ. ಇದು ಸಾಧ್ಯವೇ ಇಲ್ಲ.
ವೆರಿಕೋಸೀಲ್ ಅನ್ನೋದು ಒಂದು ಮುರಿದ ಕೀಲಿನ ಹಾಗೆ, ಅದೊಂದು ಮೆಕ್ಯಾನಿಕಲ್ ಸಮಸ್ಯೆ, ಅದಕ್ಕೆ ವೈದ್ಯಕೀಯ ಅಥವಾ ಸರ್ಜಿಕಲ್ ಚಿಕಿತ್ಸೆನೇ ಬೇಕು. ಕೊನೆಯದಾಗಿ ಬಹುಶಃ ಎಲ್ಲರಿಗೂ ಇರೋ ಅತೀ ದೊಡ್ಡ ಭಯ, ಸರ್ಜರಿ ಮಾಡಿಸ್ರೆ ಪುರುಷತ್ವಕ್ಕೆ ಏನಾದ್ರೂ ತೊಂದರೆ ಆಗತ್ತಾ ಅಂತ. ಆದ್ರೆ ನಿಜ ಹೇಳ್ಬೇಕೆಂದ್ರೆ ಇದ್ರದ್ದು ಸಂಪೂರ್ಣ ಉಲ್ಟಾ ಆಗುತ್ತೆ. ವೆರಿಕೋಸೀಲ್ ಸರಿಪಡಿಸೋದ್ರಿಂದ ಟೆಸ್ಟೋಸ್ಟಿರಾನ್ ಮಟ್ಟ ಸುಧಾರಿಸಿ ಶಕ್ತಿ ಮತ್ತು ಲೈಂಗಿಕ ಆರೋಗ್ಯ ಇನ್ನಷ್ಟು ಹೆಚ್ಚಾಗಲು ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ಮುಂದಿನ ಹೆಜ್ಜೆ ಏನಾಗಿರ್ಬೇಕು? ಯಾವಾಗ ಆಕ್ಷನ್ ತಗೋಬೇಕು? ಬನ್ನಿ ನೋಡೋಣ. ಈ ಎಚ್ಚರಿಕೆಯ ಸಂಕೇತಗಳನ್ನ ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ವೃಷಣದ ಚೀಲದಲ್ಲಿ, ಹೆಚ್ಚಾಗಿ ಎಡಭಾಗದಲ್ಲಿ, ಹುಳುಗಳ ಚೀಲ ಮುಟ್ಟಿದ ಹಾಗೆ ಅನಿಸಿದರೆ, ಅಥವಾ ಒಂದು ವೃಷಣ ಇನ್ನೊಂದಕ್ಕಿಂತ ಚಿಕ್ಕದಾಗಿ ಅಥವಾ ಮೃದುವಾಗಿ ಅನಿಸಿದರೆ, ತುಂಬಾ ಹೊತ್ತು ನಿಂತಾಗ ಮಂದವಾಗಿ ನೋವು ಬಂದರೆ, ಅಥವಾ 1 ವರ್ಷಕ್ಕಿಂತ ಹೆಚ್ಚು ಕಾಲ ಮಕ್ಕಳಿಗಾಗಿ ಪ್ರಯತ್ನಿಸಿಯೂ ಫಲ ಸಿಗದಿದ್ದರೆ ತಡಮಾಡದೆ ವೈದ್ಯರನ್ನ ಭೇಟಿ ಮಾಡಲೇಬೇಕು. ನೆನ್ಪಿಡಿ, ವೆರಿಕೋಸೀಲ್ ಪುರುಷತ್ವದ ಮೇಲಿನ ತೀರ್ಪಲ್ಲ, ಇದು ಸರಿಪಡಿಸಬಹುದಾದ ಒಂದು ಮೆಡಿಕಲ್ ಕಂಡೀಷನ್ ಅಷ್ಟೇ. ಹಾಗಾದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಇಂದೇ ಇಡಬಹುದಾದ ಮೊದಲ ಹೆಜ್ಜೆ ಯಾವುದು? ಯೋಚಿಸಿ.